ಶುಭೋದಯ. ಇವತ್ತಿನ ನುಡಿಮುತ್ತಿ ಏನಪ್ಪ ಅಂತ ಅಂದರೆ, ನಮ್ಮ ಕರ್ಮದ ಫಲವನ್ನು ನಾವು ಅನುಭವಿಸಲೇಬೇಕು ಅಂತ ಹೇಳ್ತಾ ಇದೆ ಇವತ್ತಿನ ಕತೆ. ಏನಪ್ಪ ಅಂತಹ ಸುಂದರವಾದ ಕತೆ ಅಂದರೆ, ಒಬ್ಬ ವ್ಯಕ್ತಿ ತನ್ನ ತಂದೆಯನ್ನು ಕಳ್ಕೊಳ್ತಾನೆ. ಆ ದುಃಖದಲ್ಲಿ ಅವನಿಗೆ ಏನು ಮಾಡಬೇಕು ಅಂತ ಗೊತ್ತಾಗೋದಿಲ್ಲ. ಗೌತಮ ಬುದ್ಧನ ಬಳಿ ಹೋಗ್ತಾನೆ. ಹೋಗಿ ಅವನು ಹೇಳ್ತಾನೆ, ನೀವು ಗೌತಮ ಬುದ್ಧ, ಹಾಗಾಗಿ ನಿಮಗೆ ತುಂಬ ತಪಸ್ಸನ್ನು ಮಾಡಿದ್ದೀರಾ, ಧ್ಯಾನವನ್ನು ಮಾಡಿದ್ದೀರಾ, ನಿಮಗೆ ದೇವರು ಪ್ರತ್ಯಕ್ಷ ಆಗಿದ್ದಾನಂತೆ. ಹಾಗಾಗಿ ದಯಮಾಡಿ ನನ್ನ ತಂದೆ ಯಾವುದೇ ರೀತಿಯಾದಂತಹ ಕರ್ಮಗಳು ಮಾಡಿದ್ರೂ ಸಹ ಅವರು ಸ್ವರ್ಗಕ್ಕೆ ಹೋಗಬೇಕು, ಆ ರೀತಿಯಾಗಿ ಏನಾದರೂ ಒಂದು ಉಪಾಯ ಮಾಡಿ ನನ್ನ ತಂದೆ ಸ್ವರ್ಗಕ್ಕೆ ಹೋಗಬೇಕು ಅಷ್ಟೇ ಅಂತ ಆ ವ್ಯಕ್ತಿ ಗೌತಮ ಬುದ್ಧನ ಬಳಿ ಕೇಳ್ಕೊಳ್ತಾರಂತೆ. ಆಗ ಅವರಿಗೆ ಆದರೆ ಗೌತಮ ಬುದ್ಧರಿಗೆ ಏನು ಹೇಳಬೇಕು ಅಂತ ಗೊತ್ತಾಗೋದಿಲ್ಲ. ಅವ್ರು ಹೇಳ್ತಾರೆ, ಸರಿಯಪ್ಪ, ಹಾಗಾದರೆ ಒಂದು ಕೆಲಸ ಮಾಡು, ಹಳ್ಳಿಗೆ ಹೋಗಿ 2 ಮಡಿಕೆಯನ್ನು ತೊಗೊಂಡು ಬಾ ಅಂತ ಹೇಳ್ತಾರೆ. ಇವ್ರು ಅನ್ಕೊತಾರೆ, ಓಕೆ, ಏನೋ ದೊಡ್ಡ ಪೂಜೆ ಪುನಸ್ಕಾರವನ್ನು ಮಾಡಿಸ್ತಿದ್ದಾರೆ, ಹಾಗಾಗಿ ಮಡಿಕೆ ತರಕ್ಕೆ ಹೇಳಿದ್ದಾರೆ ಅಂತ ಅಂದ್ಬಿಟ್ಟು ಹೋಗಿ 2 ದೊಡ್ಡ ದೊಡ್ಡ ಮಡಿಕೆಯನ್ನು ತೊಗೊಂಡು ಬರ್ತಾರೆ. ಏನು ಮಾಡಲಿ ಅಂತ ಕೇಳಿದಾಗ ಗೌತಮ ಬುದ್ಧ ಹೇಳ್ತಾರೆ, 1 ಮಡಿಕೆಗೆ ಕಲ್ಲುಗಳನ್ನು ಹಾಗೂ 1 ಮಡಿಕೆಗೆ ಎಣ್ಣೆಯನ್ನು ತುಂಬು ಅಂತ ಹೇಳ್ತಾರೆ. ಇವ್ರು ಅನ್ಕೊತಾರೆ, ಇದು ಪೂಜೆಯ ನಿಯಮ ಇರಬೇಕೇನೋ ಅಂತ ತುಂಬ ಶ್ರದ್ಧೆ ಭಕ್ತಿಯಿಂದ 1 ಮಡಿಕೆಗೆ ಕಲ್ಲುಗಳನ್ನು ಹಾಗೂ 1 ಮಡಿಕೆಗೆ ಎಣ್ಣೆಯನ್ನು ತುಂಬ್ತಾರೆ. ಆಮೇಲೆ ಏನು ಮಾಡಲಿ ಅಂತ ಹೇಳ್ತಾರೆ, ಹೋಗಿ ನೀನು ಇದನ್ನು ಕೆರೆಯಲ್ಲಿ ಮುಳುಗಿಸಿಟ್ಟು ಬಾ ಅಂತ ಹೇಳ್ತಾರೆ. 2 ಮಡಿಕೆಯನ್ನು ಹೋಗಿ ಅವರು ಕೆರೆಯಲ್ಲಿ ಮುಳುಗಿಸಿಟ್ಟು ಬರ್ತಾರೆ. ಆಮೇಲೆ ಏನು ಮಾಡಲಿ ಅಂತ ಕೇಳ್ತಾರೆ, ಅಂದರೆ ವಾಟ್ ನೆಕ್ಸ್ಟ್. ಆಗ ಅವ್ರು ಹೇಳ್ತಾರೆ, ಸ್ವಲ್ಪ ಹೊತ್ತು ವಿಶ್ರಾಂತಿ ತಗೋ, ನಿನಗೆ ಸುಸ್ತಾಗಿದೆ, ಬೆಳಗಿಂದ ದಣಿವಾಗಿದೆ ಅಂತ. ಅವರು ವಿಶ್ರಾಂತಿಯನ್ನು ತಗೊಳ್ತಾರೆ. ಹಾಗೆ ಊಟದ ಸಮಯ ಆಗಿರೋದ್ರಿಂದ ಅವರು ಊಟವನ್ನು ಸಹ ಮಾಡ್ತಾರೆ. ಸಂಜೆ ಆಗುತ್ತೆ. ಸಂಜೆ ಆಗ್ತಿದ್ದ ಹಾಗೆ ಗೌತಮ ಬುದ್ಧ ಹೇಳ್ತಾರೆ, ನಡಿ, ನೀನು ಎಲ್ಲಿ ಮಡಿಕೆಯನ್ನು ಹೂತಿಟ್ಟಿದ್ದೆ ಅಲ್ಲಿ ಹೋಗೋಣ ಅಂತ ಹೇಳ್ತಾರೆ. ಇವರು, ಓಹೋ, ಇದು ಪೂಜೆಯ 2ನೇ ವಿಧಾನ ಇರಬೇಕು ಅಂತ ಕೆರೆ ಬಳಿ ಹೋಗ್ತಾರೆ. ಕೆರೆ ಬಳಿ ಹೋಗಿ 2 ಮಡಿಕೆಯನ್ನು ತೋರಿಸ್ತಾರೆ. ನೋಡಿ, ಇಲ್ಲೊಂದು ಮಡಿಕೆ ಇದೆ, ಇಲ್ಲೊಂದು ಮಡಿಕೆ ಇದೆ ಅಂತ. ಓಕೆ, ಒಂದು ಕೆಲಸ ಮಾಡು, ಮೊದಲ ಮಡಿಕೆಯನ್ನು ಒಡಿ ಅಂತ ಹೇಳ್ತಾರೆ. ಅಂದರೆ ಎಣ್ಣೆ ತುಂಬಿದ ಮಡಿಕೆಯನ್ನು ಒಡಿ ಅಂತ ಹೇಳ್ತಾರೆ. ಅವರು ಸಹ ಎಣ್ಣೆ ತುಂಬಿದ ಮಡಿಕೆಯನ್ನು ಒಡಿತಾರೆ. ನಮ್ಮೆಲ್ಲರಿಗೂ ಗೊತ್ತು, ಎಣ್ಣೆ ನೀರಿನಲ್ಲಿ ತೇಲುತ್ತೆ, ಅದು ಮಿಕ್ಸ್ ಆಗೋದಿಲ್ಲ, ಸೇರೋದಿಲ್ಲ. ಇನ್ನೊಂದು ಮಡಿಕೆಯನ್ನು ಒಡಿ ಅಂತ ಹೇಳ್ತಾರೆ. ಇನ್ನೊಂದು ಮಡಿಕೆ ಒಡೆದಾಗ ಆ ಮಡಿಕೆ ಒಡೆಯುತ್ತೆ, ಆದರೆ ಕಲ್ಲು ತೇಲೋದಿಲ್ಲ, ಕಲ್ಲು ಒಳಗಡೆ ಮುಳುಗುತ್ತೆ. ಈಗ ಏನು ಮಾಡಲಿ ಅಂತ ಹೇಳ್ತಾರೆ. ಆಗ ಗೌತಮ ಬುದ್ಧ ಹೇಳ್ತಾರೆ, ನೋಡು, ಹಳ್ಳಿಯಲ್ಲಿ ಯಾರನ್ನಾರು ಕರೆದುಕೊಂಡು ಬಂದು ಈ ಕಲ್ಲುಗಳನ್ನು ತೇಲುವ ಹಾಗೆ ಮಾಡು ಅಂತ ಹೇಳ್ತಾರೆ. ಆ ವ್ಯಕ್ತಿಗೆ ಜೋರಾಗಿ ನಗು ಬಂದ್ಬಿಡುತ್ತೆ. ಅಯ್ಯೋ, ನಿಮಗೆ ಅಷ್ಟು ಗೊತ್ತಿಲ್ವಾ, ಇದು ಪ್ರಕೃತಿಯ ನಿಯಮ. ಎಣ್ಣೆ ನೀರಿನಲ್ಲಿ ತೇಲುತ್ತೆ, ಆದರೆ ಕಲ್ಲು ನೀರಿನಲ್ಲಿ ಮುಳುಗುತ್ತೆ, ಅದು ಯಾವುದೇ ಕಾರಣಕ್ಕೂ ತೇಲೋದಿಲ್ಲ ಅಂತ ಆ ವ್ಯಕ್ತಿ ಹೇಳ್ತಾರೆ. ಆಗ ಗೌತಮ ಬುದ್ಧ ಎಷ್ಟು ಸುಂದರವಾದ ಸಾಲು ಹೇಳ್ತಾರೆ ಅಂದರೆ, ನೋಡು, ನಿನಗೇ ಗೊತ್ತು ಪ್ರಕೃತಿಯ ವಿರುದ್ಧವಾಗಿ ನಾವು ಯಾವುದೇ ಕೆಲಸಗಳನ್ನು ಮಾಡೋದಕ್ಕೆ ಆಗೋದಿಲ್ಲ ಅಂತ. ಹಾಗಿರಬೇಕಾದ್ರೆ ನಿನ್ನ ತಂದೆ ಯಾವ ಕರ್ಮವನ್ನು ಮಾಡಿದ್ದಾರೆ ಅಂತ ನನಗೆ ಗೊತ್ತಿಲ್ಲದೆ ಅವರನ್ನು ನಾನು ಸ್ವರ್ಗಕ್ಕೆ ಹೇಗೆ ಸೇರಿಸೋದಕ್ಕೆ ಸಾಧ್ಯ? ಅಂದರೆ ಈಗಾಗಲೇ ನಿಮ್ಮ ತಂದೆ ಒಳ್ಳೆಯ ಕರ್ಮಗಳನ್ನು ಮಾಡಿದರೆ ಅವರು ಸ್ವರ್ಗಕ್ಕೆ ಹೋಗ್ತಾರೆ, ಹಾಗೆ ಕೆಟ್ಟ ಕರ್ಮಗಳನ್ನು ಮಾಡಿದ್ರೆ ಅವರು ನರಕಕ್ಕೆ ಹೋಗಿರ್ತಾರೆ. ಇದು ಪ್ರಕೃತಿಯ ನಿಯಮ ಅಂತ ನಿನಗೆ ಗೊತ್ತಿಲ್ವಾ ಅಂತ ಹೇಳ್ತಾರೆ. ಆ ವ್ಯಕ್ತಿ ಮೌನವಾಗ್ತಾನೆ. ಅಂದರೆ ಅದರಲ್ಲೂ ಎಕ್ಸ್ಪೆಷಲಿ ಈ ಕಲಿಯುಗದಲ್ಲಿ ಏನಿದೆ, ನಾವು ಮಾಡಿದ ಕರ್ಮ ಫಲಗಳನ್ನು ನಾವು ಅನುಭವಿಸಲೇಬೇಕು. ಅದು ಒಳ್ಳೆಯ ಕರ್ಮವ ಅಥವಾ ಕೆಟ್ಟ ಕರ್ಮವ ನಮಗೆ ಬಿಟ್ಟಿದ್ದು. ಆದರೆ ಭಗವಂತ ಭಗವದ್ಗೀತೆಯಲ್ಲೂ ಹೇಳ್ತಾನೆ, ಕರ್ಮಣ್ಯೇವಾಧಿಕಾರಸ್ತೆ ಮಾ ಫಲೇಷು ಕದಾಚನ. ನೀನು ಕೇವಲ ನಿನ್ನ ಕರ್ಮವನ್ನು ಮಾಡು, ಅದರ ಪ್ರತಿಫಲವನ್ನು ಎಂದೂ ಸಹ ಬಯಸಬೇಡ ಅಂತ. ಹಾಗೆ ನಾವು ಭಗವಂತನಿಗೆ ಶರಣಾಗಿ, ಭಗವಂತ ನನ್ನ ಕೈಲಿ ಒಳ್ಳೆಯ ಕೆಲಸಗಳನ್ನು ಮಾಡಿಸು ಅಂತ ಕೇಳ್ಕೋಬಹುದೇ ವಿನಃ, ನಾವು ಒಳ್ಳೆಯ ಕಾರ್ಯವನ್ನು ಮಾಡಬಹುದೇ ವಿನಃ ನಾವು ಅದರ ಫಲವನ್ನು ಬೇಡೋದಕ್ಕೂ ಸಾಧ್ಯವಿಲ್ಲ. ಹಾಗೆ ಕೆಟ್ಟ ಕರ್ಮಗಳನ್ನು ಮಾಡಿ ಪೂಜೆ ಪುನಸ್ಕಾರ ಹೋಮ ಹವನ ಮಾಡಿ ನಾನು ಸ್ವರ್ಗಕ್ಕೆ ಹೋಗಿಬಿಡ್ತೀನಿ ಅಂತ ಅನ್ನೋದು ಎಷ್ಟರ ಮಟ್ಟಿಗೆ ಸರಿ ಅಂತ ಹೇಳ್ತಾ ಇದೆ ಇವತ್ತಿನ ಕತೆ. ಯೋಚನೆ ಮಾಡಿ, ತುಂಬ
ಆಳವಾಗಿದೆ ಇದರ ಅರ್ಥ. ಏನಂತೀರಾ? ಥ್ಯಾಂಕ್ ಯು.